ಸರ್ ನಿಮ್ ನೆಕ್ಸ್ಟ್ ಫಿಲ್ಮ್ ಬ್ಲಡ್ ಬಾತ್ ಪಾರ್ಟ್ 2. ಪಾರ್ಟ್ 1 ಫ್ಲಾಪ್ ಆಯ್ತಲ್ಲ ಸರ್. ಅದಕ್ಕೆ ಪಾರ್ಟ್ 2 ಮಾಡ್ತಾ ಇದೀನಿ. ಇದು ಫ್ಲಾಪ್ ಆದ್ರೆ ಪಾರ್ಟ್ 3 ಮಾಡ್ತೀನಿ. ಆಡಿಯನ್ಸ್ ಮೇಲೆ ರಿವೆಂಜ್ ಅಂದಾಗಾಯ್ತು. ತಲೆ ಕೆಟ್ಟೋಯ್ತೆ, ಎಲ್ಲರೂ ಊರು ಬಿಟ್ಟು ಹೋಗ್ಬಿಡ್ತಾ ಇದೀನಿ ಇವತ್ತು. ನಿಧಾನ, ತುಂಬಾ ಸ್ಪೀಡ್ ಒಳ್ಳೇದಲ್ಲ. ಇದೇ ಗಾಡಿ, ಅದು ಸ್ವಲ್ಪ ಹೊರಗಡೆ ತೆಗಿಯೋಣ. ಸ್ವಲ್ಪ ಸಾವುಕಾರ ಮಂದಿ ನೀವು. ಇಂಜಿನ್ನ ಚೆಕ್ ಮಾಡಿದಾಗ ಇಂಜಿನ್ನಲ್ಲಿ ಆಯಿಲ್ ಕ್ಯಾಪು ಮತ್ತು ಎಲ್ಲಾದರೂ ನಿಮಗೆ ಸ್ಮೋಕ್ ಬರ್ತಾ ಇದ್ರೆ, ಸ್ಮೋಕ್ ಜೊತೆ ಏನಾದ್ರೂ ಆಯಿಲ್ ಮಿಕ್ಸಿಂಗ್ ಬರ್ತಾ ಇದ್ರೆ ಆ ಗಾಡಿಗಳನ್ನ ತೊಗೊಳ್ಲಿಕ್ಕೆ ಹೋಗಬೇಡಿ. ಏನಾದರೂ ನೀವು ಬೈ ಮಿಸ್ ಆಗಿ ಈ ಥರ ಗಾಡಿಗಳನ್ನ ಪರ್ಚೇಸ್ ಮಾಡಿದ್ರೆ ಇಂಜಿನ್ ರಿಪ್ಲೇಸ್ಮೆಂಟ್ ಮಾಡಲೇಬೇಕಾಗುತ್ತೆ. ಇಂಜಿನ್ ಕೆಲಸಕ್ಕೆ ಬಂದೇ ಬರುತ್ತೆ. ಸೊ ಇಂಜಿನ್ ಆಯಿಲ್ ಯಾವುದೇ ಕಾರಣಕ್ಕೂ ಸ್ಮೋಕ್ ಜೊತೆ ಮಿಕ್ಸ್ ಆಗಿ ಬರೋಂಥ ಗಾಡಿಗಳನ್ನ ಪರ್ಚೇಸ್ ಮಾಡಿ. ಇದು ನನ್ನ ಕಡೆಯಿಂದ ಸಜೆಷನ್. ಯಾರು ಬಿಡು, ಆಯ್ತು ಬಿಡು. ಇದೇ ವೆಹಿಕಲ್ ನಾವು ನೋಡೋಕೆ ಬಂದಿದ್ದು ಚೆನ್ನಾಗಿದೆ. ಸೊ ನಿಮಗೆ ಬೇಸಿಕ್ಕಾಗಿ ವೆಹಿಕಲ್ನ ನೋಡೋಕೆ ಬಂದಿರ್ತೀರ ಅಂದರೆ ಫಸ್ಟು ಔಟ್ಸೈಡ್ ಏನೋ ಡೆಂಟ್ ಆಗಿದೆಯಾ, ಏನಾಗಿದೆ, ಸೊ ಕಂಪ್ಲೀಟಾಗಿ ಒಂದ್ಸಲಿ ನೋಡ್ಕೊಬೇಕು. ಐ ಥಿಂಕ್ ನೋಡ್ಬೋದು ನೀವು ಇಲ್ಲಿ ಏನೂ ಇಲ್ಲ, ಒನ್ ಹ್ಯಾಂಡು ಮೇಂಟೈನ್ ಮಾಡಿರೋದು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರಂತೆ. ಯಾರು ಹೇಳಿ ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತ? ನಾನು ಮೊದಲಿಂದ ಅವತ್ತಿಂದ ಇವತ್ತರೆಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಸರಿ ಇಲ್ಲ. ವೆಹಿಕಲ್ಸ್ ಸೆಕೆಂಡ್ಸಲ್ಲಿ ತೊಗೊಬೇಕಾದ್ರೆ ನೀವು ಏನೇನೆಲ್ಲ ಅಬ್ಸರ್ವ್ ಮಾಡ್ಬೇಕಂತ ಹೇಳ್ತೀನಿ ಬನ್ನಿ. ಸೊ ನಿಮಗೆ ಫಸ್ಟು ಗಾಡಿ ಏನಾದ್ರು ಡ್ಯಾಮೇಜ್ ಆಗಿದೆ ಇಲ್ವಾ ಅಂತ ನಿಮಗೆ ಗೊತ್ತಾಗೋದು ತುಂಬ ಸಿಂಪಲಾಗಿ ಕಂಡುಹಿಡಿಬೋದು. ನಿಮಗೆ ಅದರ ಗ್ಲಾಸ್ ನೀವು ಫಸ್ಟು ಗ್ಲಾಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಗ್ಲಾಸ್ ಮೇಲೆ ನಿಮಗೆ ಒಂದು CM ನಂಬರ್ ಇರುತ್ತೆ, ಇಲ್ಲಾಂದರೆ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಡೇಟ್ ಇರುತ್ತೆ. ಸೊ ಎರಡನ್ನೂ ನೀವು ಚೆಕ್ ಮಾಡ್ಕೊಬೋದು. ಕೆಲವೊಂದರಲ್ಲಿ ಇರುತ್ತೆ, ಕೆಲವೊಂದರಲ್ಲಿ ಇರೋಲ್ಲ. ವೆಲ್ ಮೇಂಟೆನೆನ್ಸ್ ಮಾಡೋ ಕಸ್ಟಮರ್ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅಂದರೆ 4 ಟೈರ್ನ ಒಟ್ಟಿಗೆ ಚೇಂಜ್ ಮಾಡಿಸಿದ್ರೆ ಓಕೆ. ಏಕೆಂದರೆ ಪ್ರತಿ 10,000 ಕಿಲೋಮೀಟರ್ಸ್ಗೂ ಫ್ರಂಟು ಬ್ಯಾಕು ಚೇಂಜ್ ಮಾಡ್ತಿರ್ತಾರೆ. ನಿಮಗೆ ಟೈರ್ಸಲ್ಲೂ ಅಷ್ಟೇ. ಸೊ ಮ್ಯಾನುಫ್ಯಾಕ್ಚರಿಂಗು ಇಯರ್ ಇರುತ್ತೆ, ನೀವು ಅದನ್ನ ಚೆಕ್ ಆವಾಗ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅವಾಗ ಚೇಂಜ್ ಮಾಡಿಸಿದರೆ 24ಅಲ್ಲಿ ಚೇಂಜ್ ಮಾಡಿಸಿದ್ರೆ ಅಲ್ಲಿ ಯಾವ ಡೌಟು ಇರೋದಿಲ್ಲ. ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಮೇಜರಾಗಿ ಇಂಜಿನಲ್ಲಿ ಏನು ಚೆಕ್ ಮಾಡ್ತೀನಿ ಅಂದರೆ ನಾರ್ಮಲಾಗಿ ಇಂಜಿನಲ್ಲಿ ನಿಮಗೆ ಕಸ್ಟಮರು ಫಸ್ಟು ಕೂಲೆಂಟನ್ನು ಮೇಂಟೆನೆನ್ಸ್ ಎಲ್ಲ ಶೋರೂಮ್ ಮೇಂಟೆನೆನ್ಸೇ ಮಾಡಿದ್ದಾರೆ. ಸೊ ಹಂಗಾಗಿ ಅವ್ರಿಗೇನು ಐಡಿಯಾಸ್ ಇರೋಲ್ಲ. ಬಟ್ ಏನಂದರೆ ನೀವೇನಾದ್ರೂ ತೊಗೊಬೇಕಾದ್ರೆ ಕೂಲೆಂಟ್ನ ಕೇಳಿ ಅವ್ರು ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ. ಒಬ್ಬೊಬ್ಬರು ಕೂಲೆಂಟ್ನ ಹಾಗೇ ಹಾಕಿ ಓಡಿಸ್ತಾ ಇರ್ತಾರೆ, ಇನ್ನೊಬ್ಬರು ವಾಟರ್ ವಿತ್ ಮಿಕ್ಸ್ ಮಾಡಿರ್ತಾರೆ, ಇಲ್ಲ ಒಬ್ಬೊಬ್ಬರು ಡಿಸ್ಟಿಲ್ ವಾಟರ್ ಯೂಸ್ ಮಾಡ್ಬೋದು. ಸೊ ಏನೇ ಇದ್ರೂ ಒಂದ್ಸಲ ತೊಗೊಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ ಕೂಲೆಂಟ್. ಯಾಕೆಂದರೆ ಕೂಲೆಂಟ್ ನೀವು ಇಂಜಿನ್ ಆಯಿಲ್ ಹೆಂಗೆ ಚೆಕ್ ಮಾಡ್ತೀರೋ ಕೂಲೆಂಟ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಂಜಿನ್ನು ಸೊ ಇಂಜಿನ್ ಹೆವಿ ಹೀಟ್ ಆದರೆ ಹೆಡ್ ಕ್ಯಾಪು ಹಾರೋಗುತ್ತೆ. ಹೆಡ್ ಕ್ಯಾಪ್ ಹಾರೋದ್ರೆ ಮುಗೀತು ಕತೆ, ಇಂಜಿನ್ದು ಏನೂ ಇರೋದಿಲ್ಲ. ಸೊ ಇಂಜಿನ್ ಆಯಿಲ್ ಚೆಕ್ ಮಾಡ್ಕೊಳ್ಳಿ ತಿರುತ್ತೆ ಅಂತ. ನೋಡ್ತಾ ಇರ್ಬೋದು. ಸೊ ಇಂಜಿನ್ನು ಫುಲ್ಲು ಸ್ಮೂತಾಗಿ ರನ್ ಆಗ್ತಾಯಿದೆ. ಇನ್ ಕೇಸ್ ನಿಮಗೆ ಇಂಜಿನ್ನು ತುಂಬ ವೈಬ್ರೇಷನ್ನು ಈ ಥರ ಏನಾದರೂ ಬರ್ತಾಯಿದ್ರೆ ಇಂಜೆಕ್ಟರು ಪ್ರಾಬ್ಲಮ್ ಇರುತ್ತೆ. ಇಂಜೆಕ್ಟರ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಇಂಜಿನ್ ವೈಬ್ರೇಷನ್ ಜಾಸ್ತಿ ಬರುತ್ತೆ. ಇಲ್ಲಿ ನೋಡ್ಬೋದು ಏನಂತ ವೈಬ್ರೇಷನ್ ಏನಿಲ್ಲ. ಸೊ ಸ್ಮೂತಾಗಿ ರನ್ ಆಗ್ತಾಯಿದೆ. ಈಗ ರೀಸೆಂಟಾಗಿ ಸರ್ವಿಸ್ ಮಾಡಿಸಿದಾರಂತೆ. ಸೊ ಡೀಸೆಲ್ ಗಾಡಿಗಳನ್ನೇನಾದ್ರು ನೀವು ನೋಡೋದಾದರೆ ಒಂದ್ಸಲಿ ಆಯಿಲ್ ಕ್ಯಾಪ್ನ ಓಪನ್ ಮಾಡ್ಬಿಟ್ಟು ನೋಡ್ಕೊಳ್ಳೋದೇ ನಿಮ್ಗೆ ಒಳ್ಳೆಯದು. ಸೊ ಅದಾದಮೇಲೆ ನೀವು ಬ್ಯಾಟ್ರಿ ನೋಡ್ಬೋದು. ಬ್ಯಾಟ್ರಿ ಯಾವಾಗ ಚೇಂಜ್ ಮಾಡ್ತಿರ್ತಾರೆ ನೋಡ್ಕೊಳ್ಳಿ. ಸೊ ಯಾಕೆಂದರೆ ನಾರ್ಮಲಾಗಿ ಕಾರಲ್ಲಿ ಒಂದು 5 ಇಯರ್ಸ್ವರೆಗೂ ನೀವು ಒಂದು ಬ್ಯಾಟ್ರಿನ ಯೂಸ್ ಮಾಡಿರ್ತೀರ. ಅದಾದಮೇಲೆ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ, ಮ್ಯಾಕ್ಸಿಮಮ್ ಮಾಡಿದ್ರು ಒಂದು 5 ಇಯರ್ಸ್ವರೆಗೂ ಅಷ್ಟೇ. ಸೊ ಅದು ಇವರು 23ನಲ್ಲಿ ಚೇಂಜ್ ಮಾಡಿಸಿದರೆ ವೆಹಿಕಲ್ ಬಂದುಬಿಟ್ಟು 17 ಮಾಡೆಲ್ ಇದು. ಸೆಕೆಂಡ್ಸಲ್ಲಿ ತೊಗೊಬೇಕಾದ್ರೆ ಇನ್ಶೂರೆನ್ಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಮಾಡ್ತಾರೆ. ಸೊ ಈಗ ಒಂದು ಇನ್ಶೂರೆನ್ಸ್ ವ್ಯಾಲ್ಯೂ ನಿಮಗೆ ಇದೊಂದು 2,80,000 ಇದೆ ಅಂದರೆ ಸೊ 80%ಗೆ ಇಟ್ಕೊತಾರೆ, ಇಲ್ಲ 70%ಗೆ ಇಟ್ಕೊತಾರೆ LTVನ. ಸೊ ಅದ್ರ ಮೇಲೆ ನೀವು ಡೌನ್ ಪೇಮೆಂಟ್ ಮಾಡೋಕೆ ಹೇಳ್ತಾರೆ ಅವ್ರಿಗೆ. ನಾನು ಕೇಳ್ತಾ ಇರೋದು ಕ್ವಾರ್ಟರ್ ವಿಷಯ, ಮೀಟರ್ ವಿಷಯ. 120 ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಹೋಗುತ್ತಾ? ಯಾರು ಗುದಿಬೇಕು ಅಂದಾಗ 120 ಕಿಲೋಮೀಟರ್ ಸ್ಪೀಡ್ ನಾಗೆ ಹೋಗೋದು. ಬಹಳ ಒಳ್ಳೆ. ತುಂಬ ಜನಕ್ಕೆ ಗಾಡಿ ತೊಗೊಬೇಕಾದ್ರೆ ಏನು ಕನ್ಫ್ಯೂಷನ್ ಇರುತ್ತೆ ಅಂದರೆ ಸೊ ಮೀಟ್ರ್ ಟ್ಯಾಂಪರಿಂಗ್ ಆಗಿದ್ರೆ ಏನು ಮಾಡೋದು, ಇಲ್ಲ ಮೀಟ್ರ್ ಚೇಂಜ್ ಮಾಡಿಬಿಟ್ಟಿದ್ರೆ ನಿಮಗೆ ಔಟ್ಸೈಡಲ್ಲಿ ಯಾವುದೂ ಗಿಂಟು ಏನಿಲ್ಲ ಅಂತ ನೀವೇನು ಚೆಕ್ ಮಾಡ್ಕೊಂಬಂದರೆ ಸೊ ನಿಮಗೆ ಫ್ರಂಟ್ ಗ್ಲಾಸು ಓಕೆ, ಯಾವುದೂ ಚೇಂಜಸ್ ಆಗಿಲ್ಲ. ಸೊ ಈ ಥರ ಇದ್ದರೆ ನಿಮಗೆ ಮೀಟ್ರ್ ಸೇಫ್ಟಿ 100% ಇರುತ್ತೆ. ಇನ್ ಕೇಸ್ ಏನಾದರೂ ಮೀಟ್ರ್ ಟ್ಯಾಂಪರಿಂಗ್ ಆಗಿರುತ್ತೆ, ಸೆಕೆಂಡ್ ಡೀಲರಲ್ಲಿ ಮೀಟ್ರ್ ಟ್ಯಾಂಪರಿಂಗ್ ಮಾಡಿರ್ತಾರೆ ಅಂದರೆ ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಇದೆಯಲ್ಲ ಇದು, ಒಂದು ನಿಮಿಷ, ಈ ನೀಡಲ್ ಇದೆಯಲ್ಲ, ಈ ನೀಡಲ್ಲು ಎಕ್ಸಾಕ್ಟಾಗಿ ಈ ನೀಡಲ್ಲು ಕರೆಕ್ಟು ಇದಕ್ಕಿರಬೇಕು. ಓಕೆ, ಸೊ ನೀವು ನೋಡ್ತಾ ಇದ್ರಿ ಇದು ಕರೆಕ್ಟ್ ಇದೆ. ಸೊ ನಿಮ್ಗೇನಾದರೂ ನೀಡಲ್ಲು ಇದಕ್ಕಿಂತನೂ ಫುಲ್ ಡೌನ್ಗೆ ಬಂತಂತ ಅಂದ್ಕೊಂಡ್ರೆ 100% ಅಂದ್ಕೊಳ್ಳೋದು ಮೀಟ್ರ್ ಟ್ಯಾಂಪರಿಂಗ್ ಆಗಿರುತ್ತೆ. ವೆಹಿಕಲ್ನ ಸ್ಟಾರ್ಟ್ ಮಾಡಿದಾಗ
ನಿಮಗೆ ಫಸ್ಟ್ ಗೇರಲ್ಲಿ ಹಾಕಿ ಮೂವ್ ಮಾಡ್ತೀರಾ, ಸೊ ಓಕೆ ಮೂವ್ ಆಗುತ್ತೆ. ಸೆಕೆಂಡ್ ಗೇರಲ್ಲಿ ಹಾಕಿ ಕೂಡ ಮೂವ್ ಮಾಡ್ತೀರಾ, ಓಕೆ ಮೂವ್ ಆಗುತ್ತೆ. ಬಟ್ ನೀವು ಏನಾದ್ರೂ ಗೇರ್ನ ಥರ್ಡ್ ಗೇರ್ಗೆ ಹಾಕಿ ಮೂವ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಸೊ ಗಾಡಿ ನಿಮಗೆ ಜರ್ಕ್ ಹೊಡೆದು ಆಫ್ ಆಗಬೇಕು. ಸೊ ಆಫ್ ಆಯಿತು. ಸೊ ನಿಮ್ಗೇನಾದ್ರೂ ಮೂರನೇ ಗೇರಲ್ಲೂ ಕೂಡ ಗಾಡಿ ರನ್ ಆಗ್ತಾಯಿದೆ, ಜರ್ಕ್ ಹೊಡ್ದಂಗೆ ರನ್ ಆಗ್ತಾಯಿದೆ ಅಂದರೆ 100% ನಿಮಗೆ ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅಂತ. ಸೊ ಮೂರನೇ ಗೇರ್ಲಿ ಆಲ್ಮೋಸ್ಟ್ ಗಾಡಿಗಳು ಯಾವುದೇ ಗಾಡಿನೂ ರನ್ ಆಗಲ್ಲ. ನೀವು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 4 ಸಿಲಿಂಡರ್ ಗಾಡಿ ತೊಗೊಂಡ್ರು, 2 ಸಿಲಿಂಡರ್ ಗಾಡಿ ತೊಗೊಂಡ್ರು, 3 ಸಿಲಿಂಡರ್ ಗಾಡಿ ತೊಗೊಂಡ್ರು ಮೂರನೇ ಗೇರಲ್ಲಿ ಗಾಡಿಗಳು ಮೂವ್ ಆಗಲ್ಲ, ಇಂಜಿನ್ ಆಟೋಮೆಟಿಕಲಿ ಆಫ್ ಆಗುತ್ತೆ. ಟೆಕ್ನಿಕಲಿ ಏನಾದ್ರೂ ಇಂಜಿನಲ್ಲಿ ಪ್ರಾಬ್ಲಮ್ ಇದ್ದಾಗ ಮಾತ್ರ ನಿಮಗೆ ಮೂರನೇ ಗೇರು ವೆಹಿಕಲ್ ರನ್ ಆಗೋದು. ಸೆಕೆಂಡು ವೆಹಿಕಲ್ ಇಂಟೀರಿಯರ್ ನೋಡೋಣ. ಸೊ ಎಲ್ಲ ವೆಲ್ ಮೈಂಟೈನ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ ಮೇಲೆ ನಾವು ಒಂದ್ಸಲ ಚೆಕ್ ಮಾಡ್ಕೊಬೇಕು. ಬಟ್ ಆ್ಯಕ್ಚುಲಿ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಸೊ ಫ್ರಂಟ್ ನೀವು ಇದನ್ನು ನೋಡ್ಬೋದು. ಸೊ ಎಲ್ಲ ಏನು ಸ್ಕ್ರ್ಯಾಚಸ್ ಇಲ್ಲ, ಏನಿಲ್ಲ, ಚೆನ್ನಾಗಿದೆ. ಆ್ಯಂಡ್ ಸೆಕೆಂಡ್ ನಿಮಗೆ ತುಂಬ ಎಲ್ಲ ಏನೇನೋ ಕನ್ಫ್ಯೂಷನ್ ಇರುತ್ತೆ ಅಂತ ಗಾಸಿ ನೀವು ಇಲ್ಲಿ ಇದನ್ನ ಯೂಸ್ ನೋಡ್ಬೋದು. ಅಲ್ಲಿರೋ ಕ್ಲಚ್ಚು, ಬ್ರೇಕು, ಎಕ್ಸ್ಲೇಟ್ರು. ಸೊ ಪೆಡಲ್ಗಳು ಏನಾದ್ರು ನಿಮಗೆ ಜಾಸ್ತಿ ಸೌದೆ ಇದ್ದಾವೆ ಅಂತ ಅನಿಸಿದ್ರೆ 100% ನಿಮಗೆ ಡೌಟ್ ಬಂದೇ ಬರುತ್ತೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು ಆರಾಮಾಗಿ. ನಾಟಕ ನನ್ನ ಮಕ್ಕಳ ತಾನೇ ಒಳ್ಳೆಯವರು ಅನ್ಸ್ಕೊಳ್ಳೋದು, ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ.